ನಮಸ್ಕಾರ ವೀಕ್ಷಕರೇ. ಸೊ ಇವತ್ತಿನ ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ಕ್ವಿಕ್ಕಾಗಿ ಯೂನಿವರ್ಸಿಂದ ಗೈಡ್ಸಿಂದ ನೀವು ನಂಬುವ ದೈವದಿಂದ ಏನಿದೆ ಮೆಸೇಜಸ್ ನಿಮಗೆ, ವಾಟ್ ಈಸ್ ದ ಸ್ಪೆಷಲ್ ಮೆಸೇಜ್ ಫಾರ್ ಯು, ಹಾಗೂ ಏನು ನೀವು ಗೈಡೆನ್ಸ್ನ ಅವರಿಂದ ಪಡಿತೀರಾ ಅಂತ ಕೂಡ ನೋಡೋಣ. ನೀವೇನು ಮಾಡಬೇಕಾಗತ್ತೆ ಅಂದರೆ, ಇಲ್ಲಿ ನಾನು 2 ಸ್ಟೋನ್ಸ್ನ ತೋರಿಸ್ತಾ ಇದ್ದೀನಿ. 2ರಲ್ಲಿ ಒಂದು ಸ್ಟೋನನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ ಹಾಗೂ ಚೆಕ್ ಮಾಡೋಣ ನಿಮಗೆ ಏನಿದೆ ಮೆಸೇಜ್ ಫ್ರಮ್ ದ ಯೂನಿವರ್ಸ್. ಹಾಗೂ ಇವತ್ತು ನಾನು ಟೀ ಲೀಫ್ ಕಾರ್ಡ್ಸ್ನ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲೂ ಕೂಡ ಒಂದಷ್ಟು ಕಾರ್ಡ್ಸ್ನ ನಾನು ತೆಗಿತೀನಿ. ಸೊ 2ರಲ್ಲಿ ಒಂದನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಐ ಹೋಪ್ ಯು ಹ್ಯಾವ್ ಸೆಲೆಕ್ಟೆಡ್. ಯಾರು ಈ ಒಂದು ಸ್ಟೋನನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ, ನಿಮಗೇನಿದೆ ಮೆಸೇಜ್ ಅಂತ ಚೆಕ್ ಮಾಡಿ ಹೇಳ್ತೀನಿ. ನಿಮಗೆ ಏನಿದೆ ಆ ಸ್ಪೆಷಲ್ ಮೆಸೇಜ್ ಏನಾಗಿದೆ ಅಂತ ಚೆಕ್ ಮಾಡಿ ಹೇಳ್ತೀನಿ. ಟೀ ಲೀಫ್ ಮೆಸೇಜ್ ಕೂಡ ನಾನು ಇವಾಗ ಐ ಆಮ್ ಜಸ್ಟ್ ಶಫ್ಲಿಂಗ್ ಆ್ಯಂಡ್ ಸೀಯಿಂಗ್ ವಾಟ್ ಈಸ್ ದ ಟೀ ಲೀಫ್ ಮೆಸೇಜಸ್ ಫಾರ್ ಯು. ಸೊ ಹಿಯರ್ ಯು ಗೋ. 2 ಮೆಸೇಜಸ್ ಬಂದಿದೆ. ಟ್ರಸ್ಟ್ ಯುವರ್ ಪಾತ್ ಅಂತ ಬರ್ತಾ ಇದೆ. ಇದು ನಿಮ್ಮ ಮೆಸೇಜ್ ಆಗಿದೆ. ಸೊ ಪ್ರೆಸೆಂಟ್ನಲ್ಲಿ ನೀವೊಂದು ಗೊಂದಲದಲ್ಲಿರ್ಬೋದು, ಯೋಚನೆ ಆಗ್ತಾ ಇರ್ಬೋದು, ಇದು ನಾನು ಮಾಡ್ತಾ ಇರೋದು ಸರಿನೋ ಇಲ್ವೋ, ಏನಾದರೂ ಪ್ರಾಬ್ಲಮ್ ಆಗೋಗುತ್ತಾ, ಈ ಥರ ಒಂದು ಫಿಕಲ್ ಮೈಂಡೆಡ್ನೆಸ್ ಅನ್ಬೋದು, ಮಾಡಲಾ ಬೇಡವಾ ಅನ್ನುವಂಥ ಒಂದು ಯೋಚನೆಯಲ್ಲಿದ್ದೀರಾ. ಆದರೆ ಇವಾಗ ಪ್ರೆಸೆಂಟ್ನಲ್ಲಿ ನೀವೇನು ಮಾಡಬೇಕು ಅನ್ನುವಂಥ ಒಂದು ಆಸೆ ಇದೆ ನಿಮಗೆ, ಅಥವಾ ನೀವು ಮಾಡ್ತಾ ಇದ್ದೀರಾ, ಆ ಒಂದು ಕೆಲಸದಿಂದ ನಿಮ್ಮ ಲೈಫ್ ಚೆನ್ನಾಗಾಗುತ್ತೆ ಅನ್ನುವಂಥ ಒಂದು ಅರಿವು ಕೂಡ ಇದೆ. ಆ ಒಂದು ವಿಷಯವಾಗಿ ನಾನು ಈ ಒಂದು ಮೆಸೇಜ್ನ ನೋಡ್ತಾ ಇರುವಂಥದ್ದು. ಜಸ್ಟ್ ಡೂ ಇಟ್. ಟ್ರಸ್ಟ್ ಯುವರ್ ಪಾತ್ ಅಂದರೆ ಹೌದು ಪ್ರಾಬ್ಲಮ್ಸ್ ಬರ್ಬೋದು, ಆದರೆ ಅದೇನು ನೀವು ಯೋಚನೆ ಮಾಡುವಂಥ ವಿಷಯ ಆಗಿಲ್ಲ. ಯು ಕ್ಯಾನ್ ಮೂವ್ ಅಹೆಡ್ ಅಂತ ಬರ್ತಾ ಇದೆ. ಟ್ರಸ್ಟ್ ಯುವರ್ ಪಾತ್ ಅಂತ ಬರ್ತಿರೋದ್ರಿಂದ ಇಫ್ ಯು ನ್ಯೂ ಯು ವುಡ್ ಬಿ ಸಪೋರ್ಟೆಡ್ ವಾಟ್ ಯು ವುಡ್ ಡೂ ಅಂದರೆ ಸಪೋರ್ಟ್ ಸಿಗುತ್ತೆ ನನ್ನಿಂದ, ಆ ಒಂದು ದೈವದಿಂದ ಸಿಗುತ್ತೆ ಅಂತ ಬರ್ತಾ ಇದೆ. ಸೊ ಜಸ್ಟ್ ಮೂವ್ ಅಹೆಡ್. ಟೀ ಲೀಫ್ ಮೆಸೇಜ್ ಏನಿದೆ ಅಂತ ಕೂಡ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಯು ಗಾಟ್ ಟೈಗರ್ ಬಂದಿದೆ ಮೆಸೇಜ್. ಡೂಯಿಂಗ್ ಸಮಥಿಂಗ್ ರಿಸ್ಕಿ, ಟೇಕಿಂಗ್ ಅ ಚಾನ್ಸ್. ಅಫ್ಕೋರ್ಸ್ ನೀವೇನು ಮಾಡ್ತಾ ಇದ್ದೀರಾ ಅಂತ ನಂಗೆ ಗೊತ್ತಿಲ್ಲ, ಬಟ್ ಎಸ್ ಅದು ರಿಸ್ಕಿಯಾಗೇ ಇದೆ, ಚಾಲೆಂಜಿಂಗ್ ಆಗೇ ಇದೆ. ಅದರಲ್ಲಿ ನಿಮ್ಗೆ ಸಕ್ಸಸ್ ಬರುತ್ತೆ. ಬಿಕಾಸ್ ಟೈಗರ್ ಈಸ್ ಅ ಸ್ಟ್ರಾಂಗ್ ಪವರ್. ನಿಮಗೆ ಈ ಥರದ್ದು ನಿಮ್ಗೆ ಇಲಿ ಬಂದಿದ್ದು ನೀವೇನೋ ಒಂದು ರಿಸ್ಕ್ ತೊಗೊಳ್ತಾ ಇದ್ದೀರ, ನಾನು ಬೇಡ ಅಂತ ಇದೆ, ಬಟ್ ನಿಮಗೆ ಟೈಗರ್ ಬಂದಿದೆ. ಸೊ ಎಸ್, ನಿಮಗೆ ಆ ಒಂದು ಶಕ್ತಿ ಇದೆ ಹಾಗೂ ಯುಕ್ತಿನೂ ಇದೆ, ಸ್ಮಾರ್ಟ್ನೆಸ್ ಕೂಡ ಇದೆ, ನೀವು ಗೆಲ್ತೀರಾ ಅಂತ ಬರ್ತಾ ಇದೆ. ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ, ಓ ಮೈ ಗಾಡ್, ನಾನು ಈಗ ತಾನೇ ಇಲಿ ಅಂದೆ, ನಿಮಗೆ ಮೈಸ್ ಬಂದುಬಿಟ್ಟಿದೆ. ಐ ಡೋಂಟ್ ನೋ ವಾಟ್ ಏನು ಅಂತ ನೋಡಿ ಹೇಳ್ತೀನಿ. ಡಿಸ್ಕಾರ್ಡ್ ಅಮಾಂಗ್ ಫ್ರೆಂಡ್ಸ್ ಆರ್ ಫ್ಯಾಮಿಲಿ. ಓ ಮೈ ಗಾಡ್, ನಿಮ್ಮ ಎನರ್ಜಿ ಸಕ್ಕರ್ಸ್ ಇವಾಗ ಪ್ರೆಸೆಂಟ್ನಲ್ಲಿ ಯಾರಾಗಿದ್ದಾರೆ ಅಂದರೆ ಇಂಥವ್ರೇನೆ. ಮೇ ಬಿ ನಿಮ್ಮನ್ನ ಕೆಲವರು ಇಲಿಗಳ ಥರ ಡಿಮೋಟಿವೇಟ್ ಮಾಡ್ತಿರ್ಬೋದು. ಐ ನೆವರ್ ಥಾಟ್ ಐಲ್ ಗೆಟ್ ಮೈಸ್. ನಾನು ಈಗ ತಾನೇ ಅದ್ರ ಬಗ್ಗೆ ಟೈಗರ್ ಆ್ಯಂಡ್ ಇಲಿ ಅದ್ರ ಬಗ್ಗೆ ಕಂಪ್ಯಾರಿಸನ್ ಮಾಡ್ತಾಯಿದ್ದೆ. ಆ್ಯಂಡ್ ಓ ಗಾಡ್, ದಿಸ್ ರೀಡಿಂಗ್ ಇಸ್ ಸೋ ಅಮೇಝಿಂಗ್ ಫಾರ್ ಯು ಟುಡೇ. ಸೊ ಡಿಸ್ಕಾರ್ಡ್ ಅಮಾಂಗ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ, ನಿಮಗೆ ಡಿಮೋಟಿವೇಟ್ ಮಾಡ್ತಿರುವಂಥವ್ರು, ನಿಮಗೆ ಬೇಜಾರು ಮಾಡ್ತಿರುವಂಥವ್ರು, ನಿಮ್ಮ ಮನಸ್ಸಿಗೆ ನೋವು ಮಾಡ್ತಿರುವಂಥವ್ರು, ಇಂಥವರಿಂದ ಈಗ ಪ್ರೆಸೆಂಟ್ ದೂರ ಇರಿ. ನಿಮ್ಮ ಲೈಫ್ನಲ್ಲಿ ಏನು ಫೋಕಸ್ ಮಾಡಬೇಕು, ಏನು ಸಾಧನೆ ಮಾಡಬೇಕು, ಯಾವ ಒಂದು ವಿಷಯವಾಗಿ ನೀವು ಎಫರ್ಟ್ಸ್ ಹಾಕ್ತಾಯಿದ್ದೀರಾ, ಅದಕ್ಕೆ ಎಲ್ಲ ಎನರ್ಜಿನೂ ನೀವು ಹಾಕಬೇಕಾಗತ್ತೆ ಅಂತ ಮೆಸೇಜ್ ಬಂದಿದೆ. ಇಂಟ್ರೆಸ್ಟಿಂಗ್ ಆಗಿತ್ತು ನಿಮ್ಮ ರೀಡಿಂಗ್. ಆಲ್ ದಿ ವೆರಿ ಬೆಸ್ಟ್. ಯಾರು ಈ ಒಂದು ಸ್ಟೋನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ಲೆಟ್ಸ್ ಸಿ ನಿಮಗೇನಿದೆ ಸ್ಪೆಷಲ್ ಮೆಸೇಜ್ ಈ ಒಂದು ರೀಡಿಂಗ್ನಲ್ಲಿ ಅಂತ. ನನಗೂ ಗೊತ್ತಿಲ್ಲ ನಿಮಗೇನು ಬರುತ್ತೆ ಅಂತ. ಆ್ಯಂಡ್ ಲೆಟ್ಸ್ ಸಿ. ಓ, ನಿಮ್ಗೆ 2 ಮೆಸೇಜ್ ಬಂದಿದೆ. ನಾನು 2 ನಿಮಗೆ ಹೇಳ್ತೀನಿ ಏನಿದೆ ಮೆಸೇಜ್ ಅಂತ. ಟೀ ಲೀಫ್ ಮೆಸೇಜಸ್ ಏನಿದೆ ಅಂತ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಹಿಯರ್ ಯು ಗೋ. 2 ಟೀ ಲೀಫ್ ಮೆಸೇಜ್ ಬಂದಿದೆ. ಇದರಲ್ಲಿ ಏನಿದೆ ನೋಡೋಣ. ನಿಮಗೆ ದ ಕ್ರಂಬ್ಲಿಂಗ್ ಅಂತ ಬರ್ತಾ ಇದೆ. ವಾಟ್ ಆರ್ ಯು ಕ್ಲಿಂಗಿಂಗ್ ಆನ್ ಟು. ಸೊ ಇಲ್ಲಿ ಯಾವುದೋ ಒಂದು ವಿಷಯವಾಗಿ ನಿಮ್ಮ ಲೈಫ್ ದಿಕ್ಕು ತಪ್ಪಿದೆ, ಹಾಗೂ ನೀವು ಈಗಲೂ ಕೂಡ ಅದನ್ನ ಫಿಕ್ಸ್ ಮಾಡ್ಬೋದು, ನಾನು ಸರಿ ಮಾಡ್ಕೋಬೋದು ಅಂದ್ಕೊಂಡಿದ್ದೀರಾ, ಆದರೆ ಒಡೆದೋಗಿದೆ. ಇಲ್ಲಿ ನೋಡ್ಬೋದು, ಈ ಟವರ್ ಒಡೆದೋಗ್ಬಿಟ್ಟಿದೆ. ನೀವೇನೇನೋ ಮಾಡೋಕ್ಕಾಗಲ್ಲ. ನೀವೇನಕ್ಕೆ ಅದನ್ನು ಇನ್ನೂ ಸರಿ ಮಾಡಬಹುದು ಅಂತ ಒಂದು ಯೋಚನೆಯಲ್ಲಿದ್ದೀರಾ. ಸೊ ಇದು ನಿಮ್ಮ ರಿಲೇಷನ್ಶಿಪ್ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಕೆಲಸಕ್ಕೆ ಕೈ ಹಾಕಿ ಅದರಲ್ಲಿ ನಿರಾಶೆ ಆಗಿರ್ಬೋದು. ಆದರೂ ಅದನ್ನ ನಾನು ಮಾಡೇ ಮಾಡ್ತೀನಿ ಅನ್ನುವಂಥ ಒಂದು ಹಠದಲ್ಲಿದ್ದೀರಾ. ಆ ಹಠದಲ್ಲಿ ನಿಮ್ಗೆ ಏನೇ ಎಫರ್ಟ್ಸ್ ಹಾಕಿದ್ರೂ ಒಂದು ವಿಫಲ ಅನ್ನುವಂಥ ಒಂದು ವಿಷಯ ನಿಮಗೆ ಸಿಕ್ಕೇ ಸಿಗುತ್ತೆ. ಡೋಂಟ್ ಓವರ್ ಡೂ ಅಂತ ಬರ್ತಾ ಇದೆ. ಈಗ
ಏನೋ ಒಂದು ರಿಲೇಷನ್ಶಿಪ್ ಇತ್ತೀಚೆಗೆ ಏನೋ ಹಾಳಾಗಿದೆ, ಏನೋ ನಡೀತಾ ಇದೆ ಕೆಟ್ಟ ವಿಷಯ ಅಂದರೆ ಅದಕ್ಕಿನ್ನ ಎಫರ್ಟ್ಸ್ ಹಾಕಕ್ಕೆ ಹೋಗಬೇಡಿ, ಬಿಟ್ಬಿಡಿ ಅಲ್ಲಿಗೆ ಅಂತ ಬರ್ತಿರುವಂಥ ಮೆಸೇಜ್ ಆಗಿದೆ. ಅದು ಕ್ರಂಬ್ಲಿಂಗ್ ಆಗಿದೆ ಮೆಸೇಜ್. ನೆಕ್ಸ್ಟ್ ಏನಾಗ್ತಾ ಇದೆ, ಯು ಆರ್ ಆಲ್ರೆಡಿ ಡೂಯಿಂಗ್ ಇಟ್ ಬರ್ತಾ ಇದೆ. ಸ್ಟಾಪ್ ಓವರ್ ಥಿಂಕಿಂಗ್, ಕೀಪ್ ಫೇಸಿಂಗ್ ಯೋರ್ ಟ್ರೂ ನಾರ್ತ್. ಸೊ ಇವಾಗ ಏನಂದರೆ ನೀವು ಬೇರೆಯ ಒಂದು ಹಾದಿಯನ್ನು ಹುಡುಕಬೇಕಾಗತ್ತೆ, ದಾರಿಯನ್ನು ಹುಡುಕಬೇಕಾಗತ್ತೆ. ಮಾಡಿದ ಕೆಲಸನೇ ಮಾಡೋದ್ರಲ್ಲಿ ಇನ್ನೇನೂ ಇಲ್ಲ. ನಿಮಗೆ ಗೊತ್ತಿದೆ, ಈಗ ಒಂದೊಂದು ಸಲ ನಮಗೆ ಗೊತ್ತಿರುತ್ತೆ ಇದು ಮಾಡಿದ್ರೆ ನಮ್ಮ ಲೈಫ್ ಹಾಳಾಗುತ್ತೆ ಅಂತ, ಆದರೂ ಕೂಡ ಅದನ್ನೇ ನಾವು ಮಾಡ್ತಾ ಇರುವಂಥ ತಪ್ಪುಗಳನ್ನೇ ಮಾಡ್ತಾ ಇದ್ದೀರಾ. ಸೊ ಚೂಸ್ ಅ ನ್ಯೂ ಡೈರೆಕ್ಷನ್ ಅಂತ ಬರ್ತಾ ಇದೆ. ಇಲ್ಲಿ ನೀವು ಒಬ್ಸರ್ವ್ ಮಾಡ್ಬೋದು, ಈಕೆ ಇನ್ನೊಂದು ದಾರಿನ ಹಿಡ್ಕೊಂಡು ಮುಂದೆ ಹೋಗ್ತಾ ಇದ್ದಾಳಲ್ಲ. ಸೊ ಹಾಗೆ ನಿಮ್ಮ ಲೈಫ್ನ ನೀವು ಇವಾಗ ಇನ್ನೊಂದು ಡೈರೆಕ್ಷನ್ಗೆ ಫೋಕಸ್ ಮಾಡ್ಕೊಂಡು ಮುಂದೆ ಹೋಗಿ, ಟರ್ನ್ ಬ್ಯಾಕ್ ಮಾಡಬೇಡಿ ಅಂತ ಬರ್ತಾ ಇದೆ ಮೆಸೇಜ್ ನಿಮಗೆ. ವಾಪಸ್ ಹಿಂದಿರುಗಿ ನೋಡಬೇಡಿ ಅಂತ. ಫೈರ್ ಕ್ರ್ಯಾಕರ್ ಬರ್ತಾ ಇದೆ, ಎಕ್ಸೈಟ್ಮೆಂಟ್ ಬರ್ತಾ ಇರೋದ್ರಿಂದ ಇನ್ನು ಮುಂಬರುವ 2 months ಐ ವುಡ್ ಶಾಲಿ ಸೆ 2 monthsನಲ್ಲಿ ಒಂದು ಒಳ್ಳೆಯ ಚಾಲೆಂಜಿಂಗ್ ಆಗಿದ್ದರೂ ಎಕ್ಸೈಟಿಂಗ್ ಆಗಿರುವಂಥ ವಿಷಯ, ಗುಡ್ ನ್ಯೂಸ್ ಬರಲಿದೆ. ಫೈರ್ ಕ್ರ್ಯಾಕರ್ ಆಗಿರೋದ್ರಿಂದ ನಿಮಗೆ ಒಳ್ಳೆಯ ಫೀಲ್ ಗುಡ್ ಫ್ಯಾಕ್ಟರ್ ಕೂಡ ಅನಿಸುತ್ತೆ. ಆ ಥರದ್ದು ಒಂದು ಅನುಭವ ನಿಮಗೆ ಸಿಗುತ್ತೆ. ಮೇ ಬಿ ಈ ಒಂದು ದೀಪಾವಳಿ ಟೈಮಲ್ಲಿ, ಬಿಕಾಸ್ ಫೈರ್ ಕ್ರ್ಯಾಕರ್ ಬರ್ತಿರೋದ್ರಿಂದ ಏನೋ ಒಂದು ಒಳ್ಳೆಯ ಘಟನೆ ನಿಮ್ಮ ಲೈಫಲ್ಲಿ ನಡೆಯುತ್ತೆ, ಹಾಗೂ ನೀವು ಆ ಒಂದು ವಿಷಯವಾಗಿ ತುಂಬ ಖುಷಿ ಪಡ್ತೀರಾ. ಸೊ ಮೇ ಬಿ ನಿಮಗೆ ದೀಪಾವಳಿ ಇದೆಲ್ಲ ಹಬ್ಬ ಬೆಸ್ಟ್ ಎಕ್ಸ್ಪೀರಿಯನ್ಸ್ನ ಕೊಡುತ್ತೆ. ಏನೋ ಒಂದು ಒಳ್ಳೆಯ ಸುದ್ದಿನೂ ನೀವು ಕೇಳ್ತೀರಾ ಅಂತ ಬರ್ತಾ ಇದೆ. ಸೊ ಇಟ್ಸ್ ಅ ಗುಡ್ ನ್ಯೂಸ್, ರೈಟ್? ಸೊ ಬಿ ಎಕ್ಸೈಟೆಡ್. ನೆಕ್ಸ್ಟ್ ಏನು ಬರ್ತಾ ಇದೆ ಮೆಸೇಜ್ ಅಂದರೆ, ಪ್ರೊಟೆಕ್ಷನ್ ಫ್ರಮ್ ಪವರ್ಫುಲ್ ಫ್ರೆಂಡ್ ಬರ್ತಾ ಇದೆ. ಸೊ ಪ್ರೆಸೆಂಟ್ನಲ್ಲಿ ಒಬ್ಬ ಫ್ರೆಂಡ್ ನಿಮಗೆ ಒಂದು ದಾರಿ ದೀಪ ಆಗಿದ್ದಾರೆ. ಅವ್ರು ಯಾವುದೇ ರೀತಿಯಾದ ಗೈಡೆನ್ಸ್ ಕೊಡ್ತಿರ್ಬೋದು. ಈಗ ಈ ಫ್ರೆಂಡ್ ಅಂದ ತಕ್ಷಣ, ಒಳ್ಳೆಯ ಲಾಯಲ್ ಫ್ರೆಂಡ್ ಅಂದ ತಕ್ಷಣ ಯಾರು ನಿಮ್ಮ ಮೈಂಡಿಗೆ ಬಂದರೂ ಅವರೇನೆ ಫಿಕ್ಸ್ ಆಗಿ ಈ ವ್ಯಕ್ತಿ ನಿಮ್ಮ ಲೈಫ್ನ ಒಂದು ತಪ್ಪಿರೋ ಲೈಫ್ನ ಒಂದು ದಾರಿಗೆ ತರ್ತಾ ಇದ್ದಾರೆ. ಅವ್ರ ಮಾತು, ಅವ್ರ ಸಜೆಷನ್, ಅವ್ರ ಅಡ್ವೈಸ್ನ ತೊಗೊಳ್ಳಿ ಸೀರಿಯಸ್ ಆಗಿ. ಅದೇ ನಿಮಗೆ ಮೆಸೇಜ್ ಬರ್ತಾ ಇರೋದು. ಬಿಕಾಸ್ ನೀವು ಅವ್ರು ಏನು ಹೇಳ್ತಾ ಇರೋದನ್ನ ಇಗ್ನೋರ್ ಮಾಡ್ತಾ ಇದ್ದೀರಾ, ಅವ್ರಿಗೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದೀರಾ. ಮೇ ಬಿ ಅವ್ರ ಹತ್ರ ಜಗಳ ಕೂಡ ಮಾಡ್ತಿರ್ಬೋದು. ಐ ಡೋಂಟ್ ನೋ ವಾಟ್ ಈಸ್ ಹ್ಯಾಪ್ನಿಂಗ್. ಲಿಸನ್ ಟು ಯೋರ್ ಫ್ರೆಂಡ್ ಅಂತ ಬರ್ತಾ ಇದೆ. ಪ್ರೊಟೆಕ್ಷನ್, ಅವರಿಂದ ನಿಮಗೆ ಪ್ರೊಟೆಕ್ಷನ್ ಸಿಗ್ತಾ ಇದೆ ಅಂತ ನಿಮಗೆ ಕನ್ಫರ್ಮೇಷನ್ ಕೂಡ ಬರ್ತಾ ಇದೆ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.